ನೆಲಮಂಗಲ ತಾಲೂಕಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಆ ಒಬ್ಬ ಅಧಿಕಾರಿ ಇವತ್ತು ಕೆಲಸಕ್ಕೆ ಬಾರದೇ ಇರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂತದ್ದು. ಒಬ್ಬ ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿ ಒಬ್ಬ ಅಧಿಕಾರಿಗೆ ನೀನು ಕೆಲಸಕ್ಕೆ ಬರಬೇಡ ಅನ್ನುವಂತಹ ಆದೇಶವನ್ನ ಕೊಡ್ತಾರೆ ಅಂತಾರೆ. ಇವರೆಲ್ಲ ಯಾರು? ಅದೇ ರೀತಿ ಇವತ್ತು ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ಕೊಂಡು ದಿನ ಅವ್ರಿಗೆ ಕೊಟ್ಟಿದ್ದ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಓಡಾಡ್ಕೊಂಡಿರ್ತಾರಲ್ಲ, ಇಂತಹ ಬಕೆಟ್ ಹಿಡಿಯುವಂತಹ ಒಬ್ಬ ವ್ಯಕ್ತಿಗಳು ನಾವು ಮಾಡುವಂತಹ ಸುದ್ದಿಗಳಿಗೆ ನಾವು ಇವರ ನ್ಯೂನ್ಯತೆಗಳನ್ನ ಎತ್ತಿ ಹಿಡ್ತೀವಲ್ಲ, ಇವರ ಬಗ್ಗೆ ಮಾತಾಡ್ತೀವಲ್ಲ, ಅಂತಹ ಸಂದರ್ಭಗಳಲ್ಲಿ ಕಮೆಂಟ್ಗಳಲ್ಲಿ ಏನೇನೋ ಕಮೆಂಟ್ಗಳನ್ನ ಮಾಡೋದು. ಬೇಗೂರಿನಲ್ಲಿ ಜೂನ್ 20ನೇ ತಾರೀಕು ಗುದ್ದಲಿ ಪೂಜೆಯನ್ನ ಮಾಡ್ತೀವಿ ಆಸ್ಪತ್ರೆಯ ವಿಚಾರದಲ್ಲಿ ಅಂತ ಹೇಳಿದ್ರು. ಅದು ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅನ್ನೋದನ್ನು ಹೇಳ್ತೀನಿ. 35,500 ಅಡಿ ಜಾಗವನ್ನ ಅನ್ನದಾತ ಸಮುದಾಯ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಜಾಗ ಎಲ್ಲಿದೆ? ಆ ಜಾಗದ ಅಸಲಿಯತ್ತು ಏನು? ಕೊಟ್ಟಂತಹ ಏನು ನೀವು ಖಾತೆಯನ್ನ ವರ್ಗಾವಣೆ ಮಾಡಿದ್ರಲ್ಲ, ಆ ಖಾತೆ ಏನು ಅದನ್ನು ಹೇಳ್ತೀನಿ. ನೆಲಮಂಗಲ ಪೌರಾಯುಕ್ತರು ವರ್ಗಾವಣೆ ಏನಕ್ಕೋಸ್ಕರ ಆದ್ರು, ಅವ್ರ ಮೇಲೆ ಯಾವ ಒತ್ತಡ ಇತ್ತು ಅದನ್ನೂ ಹೇಳ್ತೀನಿ. ನೆಲಮಂಗಲಕ್ಕೆ ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಡ್ಬಂದು ಏನು ವಸತಿಗಳನ್ನ ಮಾಡ್ಕೊಡ್ತೀವಿ, ಶಾದಿ ಮಹಲನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ವೇದಿಕೆಯಲ್ಲಿ ಆನ್ ದ ಸ್ಪಾಟ್ ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡಿ, ನೀಲಿ ನಕ್ಷೆಯನ್ನ ತಯಾರು ಮಾಡಿ ತಾವು ಬಹಿರಂಗ ಪಡಿಸಿದ್ರಲ್ಲ, ಅದು ಎಷ್ಟು ಸತ್ಯ ಅನ್ನೋದನ್ನು ಹೇಳ್ತೀನಿ. ನೆಲಮಂಗಲದ ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತಹ ಒಂದು ವಿಚಾರ. ಯಾರು ತಲೆ ತಗ್ಗಿಸ್ಬೇಕು? ಇಲ್ಲಿನ ಈ ಒಂದು ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭಗಳಲ್ಲಿ ಮತದಾರರು ತಗೊಳ್ಳುವಂತಹ ಆ ಒಂದು ದೃಢವಾದ ನಿರ್ಧಾರ 5 ವರ್ಷಗಳ ಕಾಲ ಈ ಕ್ಷೇತ್ರದ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು. ಈ ಒಂದು ಉದಾಹರಣೆಯನ್ನ ಮುಂದೆ ಇಟ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ತಾವು ಈಗೆಲ್ಲ ನೋಡಿರ್ಬೋದು, ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯ ಒಂದು ಏನು ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳ್ತೀವಿ, ಆ ಒಂದು ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಕ್ತಾಯ ಆಗಿರುವಂಥದ್ದು. ಈಗ ಆ ಒಂದು ಸ್ಥಾನಗಳಿಗೆ ಆಡಳಿತ ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿದೆ. ವಿಪರ್ಯಾಸ ಅಂತ ಹೇಳಿದ್ರೆ ನೆಲಮಂಗಲ ಒಂದು ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳ ಹಾವಳಿ, ಒಂದು ದುಂಡಾವರ್ತನೆ ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿದ್ರೆ ಈ ಒಂದು ಸುದ್ದಿಯಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ತಾವೆಲ್ಲ ನೋಡಿರಬಹುದು, ನೆಲಮಂಗಲ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಭಾರ ಅಧ್ಯಕ್ಷಗಳು, ಪ್ರಭಾರ ಅಧಿಕಾರಿಗಳು ಇರುವಂಥದ್ದು, ಏನು ಅಭಿವೃದ್ಧಿ ಅಧಿಕಾರಿಗಳು ಅಂತ ನಾವೇನು ಹೇಳ್ತೀವಿ, PDO ಅಂತ ಪ್ರಭಾರ ಇರುವಂಥದ್ದು. ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಭಾರ ಅಭಿವೃದ್ಧಿ ಅಧಿಕಾರಿಗಳು ಇರುವಂಥದ್ದು. ಅಧ್ಯಕ್ಷರು ಬಿಡಿ, ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮೇಲೆ ಅಧಿಕಾರವನ್ನು ಅವರು ಹಂಚಿಕೆ ಮಾಡಿಕೊಂಡಿರ್ತಾರೆ. ಅಧಿಕಾರವನ್ನು ಹಸ್ತಾಂತರ ಮಾಡೋದು, ರಾಜೀನಾಮೆ ಕೊಡೋದು, ಮತ್ತೆ ಆ ಜಾಗಕ್ಕೆ ಬೇರೆಯವರು ಬರೋದು, ಇವೆಲ್ಲ ಸಹಜ. ಅದು ರಾಜಕೀಯ ವಲಯಗಳಲ್ಲಿ ಇವೆಲ್ಲ ಸಹಜ. ಆದರೆ ಅಧಿಕಾರಿಗಳು ಏನು ಗ್ರಾಮ ಪಂಚಾಯಿತಿಯ ಒಂದು ಭಾಗದಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಬರುವಂತಹ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಸಾಕಷ್ಟು ಪ್ರಭಾರ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬ PDOಗಳು 2 ಗ್ರಾಮ ಪಂಚಾಯಿತಿಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದು ನಿಜಕ್ಕೂ ದುರಂತವೇ ಸರಿ. ಕಾರಣ ನೆಲಮಂಗಲ ತಾಲೂಕಿನ ರಾಜಕಾರಣಿಗಳ ಒಂದು ದುಂಡಾವರ್ತನೆ ಅಂತಾನೆ ಹೇಳ್ಬೋದು. ದುಂಡಾವರ್ತನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸ, ಅಧಿಕಾರಿಗಳು ಏನು ರಾಜಕಾರಣಿಗಳಿದ್ದಾರೆ, ಇಲ್ಲಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಅಂತ ನಾವೇನು ಹೇಳ್ತೇವೆ, ಆ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ದೌರ್ಜನ್ಯ, ದಬ್ಬಾಳಿಕೆಗಳಿಗೆ ಅವರ ತಾಳಕ್ಕೆ ಕುಣಿಯಕ್ಕೆ ಆಗದೇ ಇರುವಂತಹ ಅದೆಷ್ಟೋ ಅಧಿಕಾರಿಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ವರ್ಗಾವಣೆಗಳನ್ನು ಮಾಡ್ಕೊಂಡು ಹೋಗಿರುವಂಥದ್ದು. ಆ ಜಾಗಗಳು ಇವತ್ತು ಸಹ ಖಾಲಿ ಇವೆ. ಉದಾಹರಣೆಗೆ ನೆಲಮಂಗಲದ ಆರೋಗ್ಯ ಅಧಿಕಾರಿಗಳ ಒಂದು ಹುದ್ದೆ THO, ಆ ಹುದ್ದೆನೂ ಸಹ ಪ್ರಭಾರದಲ್ಲಿ ಇರುವಂಥದ್ದು. ನೆಲಮಂಗಲ ನಗರಸಭೆಯ ಒಂದು ಪೌರಾಯುಕ್ತರ ಹುದ್ದೆ, ಆ ಹುದ್ದೆ ಕೂಡ ಪ್ರಭಾರದಲ್ಲಿ ನಡೀತಾ ಇರುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ನೆಲಮಂಗಲ ವ್ಯಾಪ್ತಿಗೆ ಬರುವಂತಹ ಅದೆಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಭಾರ PDOಗಳು ಅಂದ್ರೆ ಅಭಿವೃದ್ಧಿ ಅಧಿಕಾರಿಗಳು ಇರುವಂಥದ್ದು. ಇದೆಲ್ಲದಕ್ಕೂ ಕಾರಣ ಸ್ವತಃ ಇಲ್ಲಿನ ಮತದಾರರು.
ಯಾಕೆ ಅಂತ ಹೇಳಿದ್ರೆ ಮತದಾರರು ತಮ್ಮ ಮತವನ್ನು ಚಲಾವಣೆ ಮಾಡ್ತಿರಲ್ಲ, ಒಬ್ಬ ಚುನಾಯಿತ ಪ್ರತಿನಿಧಿ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಿರಲ್ಲ, ಆ ಒಂದು ಸಂದರ್ಭಗಳಲ್ಲಿ ಅವರು ಕೊಡುವಂತಹ ಆಮಿಷಗಳಿಗೆ ಬಲಿಯಾಗಿ, ಅವರು ಕೊಡುವಂತಹ ವಸ್ತು ಗುಂಡು ತುಂಡುಗಳಿಗೆ ಬಲಿಯಾಗಿ, ಅವರು ಕೊಡುವಂತಹ ಹಣಕ್ಕೆ ಕೈಯೊಡ್ಡಿ ಮತವನ್ನು ಚಲಾವಣೆ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಒಬ್ಬ ಜನಪ್ರತಿನಿಧಿ ಯಾವ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವಿಚಾರದಲ್ಲಿ ತಾವು ಪರಿಗಣಿಸಬೇಕಾಗುತ್ತೆ. ಇದನ್ನೆಲ್ಲ ನಾವು ತಪ್ಪು ಮಾಡ್ತಾ ಬಂದಿದ್ದೀವಿ. ಈ ತಪ್ಪಿಗೆ ಒಂದು ಪ್ರಾಯಶ್ಚಿತ ಅಂತ ಬೇಕಲ್ವಾ? ಆ ಪ್ರಾಯಶ್ಚಿತ ಯಾವಾಗ? ಮುಂದೆ ಬರುವಂತಹ ಚುನಾವಣೆಗಳು, ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಅದು ಬಿಡಿ ಸುಮಾರು ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. ಇದುವರೆಗೂ ಸಹ ಅದ್ರ ಬಗ್ಗೆ ಚಕಾರ ಎತ್ತುತ್ತಾನೆ ಇಲ್ಲ, ಯಾರು ಅದ್ರ ಬಗ್ಗೆ ಯೋಚನೆಯೂ ಮಾಡ್ತಾ ಇಲ್ಲ. ಅದಕ್ಕೂ ಒಂದು ರಾಜಕೀಯ ಹುನ್ನಾರ ಇದೆ, ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಈ ಬರುವಂತಹ ಚುನಾವಣೆಗಳು, ಶಾಸಕರ ಚುನಾವಣೆ, ಲೋಕಸಭೆಯ ಚುನಾವಣೆ, ಈ ಚುನಾವಣೆಗಳಲ್ಲಿ ನಾವು ಯಾವಾಗ ಒಬ್ಬ ಜನಪ್ರತಿನಿಧಿಯನ್ನು, ಒಬ್ಬ ನಾಯಕನನ್ನು ನಾವು ಕರೆಕ್ಟಾಗಿ ಆಯ್ಕೆ ಮಾಡೋದಿಲ್ಲ, ಆ ಒಂದು ಸಂದರ್ಭದಲ್ಲಿ ನೆಲಮಂಗಲ ಅಲ್ಲ, ನೆಲಮಂಗಲದಂತಹ ಅದೆಷ್ಟೋ ಕ್ಷೇತ್ರಗಳಲ್ಲಿ ಆಡಳಿತ ವ್ಯವಸ್ಥೆನೇ ಹಾಳಾಗೋಗುತ್ತೆ. ಇವತ್ತು ನೆಲಮಂಗಲದಲ್ಲಿ ಅದೇ ಆಗಿರುವಂಥದ್ದು. ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಒಂದು ತಾಳಕ್ಕೆ ಕುಣಿತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ಕೆಲಸಕ್ಕೆ ಬರದಂಗೆ ತಡೆಯುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದೆಷ್ಟೋ ಕಚೇರಿಗಳಲ್ಲಿ ಅಧಿಕಾರಿಗಳಲ್ಲೇ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಆ ಟಪಾಲ್ಗಳಲ್ಲಿ ಕೊಟ್ಟಿರುವಂತಹ ಅರ್ಜಿಗಳು ಮುಂದಕ್ಕೆ ಮೂವ್ ಆಗದೇನೆ ಅಲ್ಲೇ ಫೈಲ್ಗಳು ಕೊಳಿತಾ ಇದ್ದಾವೆ. ಜನ ಮಾತ್ರ ಆ ಸರ್ಕಾರಿ ಕಚೇರಿಗಳಿಗೆ ಹರಿತಾ ಇದ್ದಾರೆ. ಇದಕ್ಕೆ ಒಂದು ತಾಜಾ ಉದಾಹರಣೆ ಕೊಡ್ತೀನಿ ವೀಕ್ಷಕರೇ. ನೆಲಮಂಗಲದ ತಾಲೂಕು ಕಚೇರಿ, ನೆಲಮಂಗಲದ ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರರು ಸುಮಾರು 10 ಅಥವಾ 12 ದಿನಗಳಿಂದ ಕೆಲಸಕ್ಕೆ ಬಂದಿಲ್ಲ. ಮಧ್ಯದಲ್ಲಿ ಒಂದು ದಿವಸ ಏನೋ ಬಂದಿದ್ರು. ಅವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳಿಂದ ನಾನು ರಜೆ ಹಾಕ್ಕೊಂಡಿದ್ದೀನಿ ಅನ್ನುವಂಥ ಕ್ಷುಲ್ಲಕ ಒಂದು ಕಾರಣವನ್ನು ಹೇಳ್ತಾರೆ. ಆದರೆ ನಿಜವಾದ ಅಸಲಿಯತ್ತು ಸತ್ಯ ಏನಂತ ಹೇಳಿದ್ರೆ, ನೆಲಮಂಗಲ ತಾಲೂಕಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಆ ಒಬ್ಬ ಅಧಿಕಾರಿ ಇವತ್ತು ಕೆಲಸಕ್ಕೆ ಬಾರದೇ ಇರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಒಬ್ಬ ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿ ಒಬ್ಬ ಅಧಿಕಾರಿಗೆ ನೀನು ಕೆಲಸಕ್ಕೆ ಬರಬೇಡ ಅನ್ನುವಂತಹ ಆದೇಶವನ್ನು ಕೊಡ್ತಾರೆ ಅಂತಾರೆ. ಇವರೆಲ್ಲ ಯಾರು? ಒಬ್ಬ ಸರ್ಕಾರಿ ಅಧಿಕಾರಿನ ಕೆಲಸಕ್ಕೆ ಬರಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು? 5 ವರ್ಷಕ್ಕೊಂದ್ಸತಿ ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಂಡು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು, ಚುನಾವಣೆಗಳ ಮುಖಾಂತರ ಅಧಿಕಾರಕ್ಕೆ ಬಂದು 5 ವರ್ಷ ಇವರು ಅಧಿಕಾರ ಅನುಭವಿಸಿ ಆಮೇಲೆ ಸೋಲ್ತಾರೋ ಗೆಲ್ತಾರೋ ಹೋಗುವಂತಹ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ತಾಳ ಹಾಕಿ ಕುಣಿಯೋ ಮಟ್ಟಕ್ಕೆ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ, ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಈ ವಿಚಾರಗಳನ್ನು ನಾವು ಮಾಧ್ಯಮದ ಮುಖಾಂತರ ನೇರ ಮಾತಾಡ್ತಾ ಇದ್ದೀವಿ. ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರೋ ಚಮಚಗಳು ಬಕೆಟ್ ಹಿಡಿತಾರಲ್ಲ ತನ್ನ ಕೆಲಸ ಆಗೋದಕ್ಕೆ, ಬಕೆಟ್ ವಿಚಾರದಲ್ಲಿ ನಾನು ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಈ ಬಕೆಟ್ ಹಿಡಿಯೋದು, ಚಮಚಾಗಿರಿ ಮಾಡೋದು ಅಂತ ಪದಗಳನ್ನು ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಇತಿಹಾಸನೇ ಇದೆ. ಈ ಬ್ರಿಟಿಷರ ಕಾಲದಲ್ಲಿ ವಾಶ್ರೂಮ್ ಅಂದರೆ ಮಲಮೂತ್ರಗಳನ್ನು ಮಾಡೋ ಸಂದರ್ಭಗಳಲ್ಲಿ ವ್ಯವಸ್ಥಿತವಾದಂತಹ ಜಾಗ ಇಲ್ಲದೆ ಇರೋ ಒಂದು ಕಾರಣದಲ್ಲಿ ಬಕೆಟ್ಗಳನ್ನು ಇಟ್ಕೊಂಡು ಅವ್ರ ಹಿಂದೆ ಓಡಾಡಬೇಕಾಗಿತ್ತು. ಅವರೆಲ್ಲಿ ಮಲಮೂತ್ರಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಬಕೆಟ್ಗಳನ್ನು ಇಟ್ಟಿದ್ರೆ ಅದರಲ್ಲಿ ಅವರು ಮಲಮೂತ್ರಗಳನ್ನು ಮಾಡ್ತಾ ಇದ್ರು. ಅದನ್ನು ತಗೊಂಡೋಗಿ ಅದನ್ನು ಬೇರೆ ಕಡೆ ಹಸಿತಾ ಇದ್ರು. ಆ ಮಲಮೂತ್ರಗಳನ್ನು ಶೇಖರಣೆ ಮಾಡೋದಕ್ಕೆ ಬಕೆಟ್ಗಳನ್ನು ಹಿಡ್ಕೊಂಡ್ ಬರ್ತಾ ಇದ್ರಲ್ಲ, ಅವ್ರನ್ನ ಬಳಸ್ತಾ ಇದ್ರು. ಆ ಒಂದು ಕೆಲಸವನ್ನ ಬೇರೆಯವರ ಸೌಲಭ್ಯಕ್ಕೆ ಮಾಡ್ತಿದ್ರಲ್ಲ, ಅದೇ ರೀತಿ ಇವತ್ತು ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ತಮ್ಮ ಜೀವನವನ್ನು ನಡೆಸ್ಕೊಂಡು ದಿನ ಅವ್ರಿಗೆ ಕೊಟ್ಟಿದ್ದ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಓಡಾಡ್ಕೊಂಡಿರ್ತಾರಲ್ಲ, ಇಂತಹ ಬಕೆಟ್ ಹಿಡಿಯುವಂತಹ ಒಬ್ಬ ವ್ಯಕ್ತಿಗಳು ನಾವು ಮಾಡುವಂತಹ ಸುದ್ದಿಗಳಿಗೆ ನಾವು ಇವರ ನ್ಯೂನ್ಯತೆಗಳನ್ನು ಎತ್ತಿ ಹಿಡಿತೀವಲ್ಲ, ಇವರ ಬಗ್ಗೆ ಮಾತಾಡ್ತೀವಲ್ಲ, ಅಂತಹ ಸಂದರ್ಭಗಳಲ್ಲಿ ಕಮೆಂಟ್ಗಳಲ್ಲಿ ಏನೇನೋ ಕಮೆಂಟ್ಗಳನ್ನು ಮಾಡೋದು. ಯಾಕಂದರೆ ಬಕೆಟ್ ಹಿಡಿದು ಅವ್ರ ಜೀವನ ನಡೀತಾ ಇರ್ತದಲ್ಲ, ಅವ್ರು ಎಂಜಿಲ್ ಕಾಸು ಕೊಡೋದನ್ನ ನೆಕ್ಕೊಂಡು, ಅವ್ರ ಬುಟ್ ನೆಕ್ಕೊಂಡು ಅವ್ರ ಜೊತೆ ಹಿಂದೆ ಮುಂದೆ ಓಡಾಡ್ಕೊಂಡಿರ್ತಾರಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಪಕ್ಷ ನಿಷ್ಠೆ ಅಥವಾ ವ್ಯಕ್ತಿ ನಿಷ್ಠೆ ಇದನ್ನ ಮಾಡಿಕೊಂಡು ಶಬಾಷ್ಗಿರಿ ತಗೊಳ್ಬೇಕಲ್ಲ, ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನ ತೆಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನು ತೊಂದರೆ ಇಲ್ಲ. ನಾವು ಸುದ್ದಿ ಅಂತ ಮಾಡೋ ಸಂದರ್ಭದಲ್ಲಿ, ಸಮಾಜಮುಖಿ ಕೆಲಸ ಮಾಡೋ ಸಂದರ್ಭದಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ರಿಸಲ್ಟ್ಗಳು ಬರುವಂಥದ್ದು ಸಹಜ. ನಮಗೆ ಮುಂದೆ ಹೋಗೋದು ಮಾತ್ರ ಗೊತ್ತು, ಹಿಂದೆ ತಿರುಗಿ ನೋಡೋದು ನಮಗೆ ಅಭ್ಯಾಸ ಇಲ್ಲ.
ಕಮೆಂಟ್ ಮಾಡೋವಂಥ ಚಮಚಗಳು ಬಕೆಟ್ಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ನಮ್ಮ ಈ ಒಂದು ಕರ್ತವ್ಯ ನಿಷ್ಠೆ, ಈ ಒಂದು ಆಡಳಿತಶಾಹಿಗಳ ಲೋಪದೋಷಗಳನ್ನು ನಾವು ಸಮಾಜದ ಮುಂದೆ ತರುವಂತಹ ಕೆಲಸಗಳನ್ನ ನಾವು ನಿರಂತರವಾಗಿ ಮಾಡ್ತಾನೆ ಹೋಗ್ತೀವಿ. ನಾವು ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ಕೆಲಸ ಮಾಡ್ತೀವಿ. ಯಾರು ಅಧಿಕಾರಕ್ಕೆ ಬಂದರೂ ಸಹ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ನಾವು ಕೆಲಸ ಮಾಡುವಂಥದ್ದು. ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ತಾಲೂಕು ಕಚೇರಿಯ ವಿಚಾರ ನಾನು ಮಾತಾಡಿದೆ. ಒಂದು ಟಪಾಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ, ಮನವಿಯನ್ನು ಕೊಡ್ತೀವಿ. ಅದು ಏನು ಕೇಸ್ ವರ್ಕರ್ ಇರ್ತಾರೆ ಅವ್ರ ಹತ್ರ ಹೋಗಿ, ಆ ಕೇಸ್ ವರ್ಕರ್ ತವಿಂದ ಶಿರಸ್ತುದಾರ ಹತ್ರಕ್ಕೆ ಹೋಗಿ, ಶಿರಸ್ತುದಾರ ತವಿಂದ ಮತ್ತೆ ತಹಸೀಲ್ದಾರ್ ಟೇಬಲ್ಗೆ ಬಂದು, ಇಷ್ಟು ಟೇಬಲ್ಗಳಲ್ಲಿ ಇದು ಆನ್ಲೈನ್ ಮುಖಾಂತರ ಹೋಗುವಂಥದ್ದು, ಲಾಗಿನ್ ಟು ಲಾಗಿನ್ ಮೂವ್ ಆಗುವಂಥದ್ದು. ಇವತ್ತು ಶಿರಸ್ತುದಾರರು ತಾಲೂಕು ಕಚೇರಿಯಲ್ಲಿ 10 ಅಥವಾ 12 ದಿವಸಗಳಿಂದ ಕೆಲಸಕ್ಕೆ ಬಂದಿಲ್ಲ. ಕಾರಣ, ಇಲ್ಲಿನ ಒಬ್ಬ ಪ್ರಭಾವಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳ್ಕೊಂಡಿದ್ದಾರಲ್ಲ, ಅಂತಹ ವ್ಯಕ್ತಿಗಳು ಆ ಶಿರಸ್ತುದಾರರಿಗೆ ಕೆಲಸಕ್ಕೆ ಬರಬೇಡ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಅವರು ಬಂದಿಲ್ಲ, ರಜೆ ಹಾಕ್ಕೊಂಡಿದ್ದಾರೆ ಅಂತ ಒಂದು ಕ್ಷುಲ್ಲಕವಾದ ಕಾರಣವನ್ನು ಹೇಳ್ತಾ ಇದ್ದಾರೆ. ರಜೆ ಹಾಕ್ಕೊಂಡ್ರೆ ಬರಬೇಕಲ್ಲ ವಾಪಸ್ಸು. ಇಂಥ ರಜಾ ಹಾಕ್ಕೊಂಡು ಹೋದಂತಹ ಪೈಕಿ ಎಷ್ಟು ಜನ ವರ್ಗಾವಣೆ ಆಗಿದ್ದಾರೆ. ಈ ಹಿಂದೆ ಅರುಂಧತಿ ಅನ್ನುವಂತಹ ಒಬ್ಬರು ಮಹಿಳಾ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ರು. ಆ ತಹಸೀಲ್ದಾರ್ ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ, ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿ, ಅವರಿಗೆ ಧಿಕ್ಕಾರವನ್ನು ಕೂಗಿಸಿ, ಅವರಿಗೆ ಅವಮಾನ ಮಾಡಿ ಈ ಒಂದು ತಾಲೂಕಿನಿಂದ ಬೇರೆ ಕಡೆ ವರ್ಗಾವಣೆ ಆಗೋದಕ್ಕೆ ಅವರಿಗೆ ಸಾಕಷ್ಟು ಒತ್ತಡಗಳನ್ನು ತಂದರು. ತದನಂತರ ಬಂದಂಥ ಅಮೃತ್ ಆತ್ರೇಶ್, ಇಲ್ಲಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳಿಗೆ ಅವರೆಲ್ಲ ಮಾತುಗಳಿಗೆ ಕಿವಿ ಕೊಟ್ಟು, ಹೂಗಟ್ಟು, ಕುಣ್ಕೊಂಡು, ತಾಳಕ್ಕೆ ಮೇಳಕ್ಕೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಭಾಳಷ್ಟು ದಿವಸ ಅಧಿಕಾರದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿಸ್ಕೊಂಡು ಹೋದ್ರು. ಅದಾದ ಮೇಲೆ ಏನಾಯಿತು, ಶೀತಲ್ ಅನ್ನುವಂತಹ ಒಬ್ಬರು ದಕ್ಷ ಅಧಿಕಾರಿ ಮಹಿಳೆ ಕೆಲಸಕ್ಕೆ ಬರ್ತಾರೆ, ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಬಂದಂತಹ ಕೆಲವೇ ದಿನಗಳು, ಬೆರಳೆಣಿಕೆ ದಿನಗಳು, 42 ದಿನಗಳಲ್ಲಿ ಹೆಣ್ಣು ಮಗಳನ್ನು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆಗೆ ಷಡ್ಯಂತ್ರವನ್ನು ರೂಪಿಸಲಾಗುತ್ತೆ. ಅವರ ವಿಚಾರದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಬಹಿರಂಗವಾಗಿ ವೇದಿಕೆ ಮೇಲೆ ಚರ್ಚೆ ಮಾಡಲಾಗುತ್ತೆ. ಅದಾದಮೇಲೆ ಈಗಿರುವಂತಹ ತಹಶೀಲ್ದಾರ್ ಸ್ಪಂದಿಸ್ತಾ ಇದ್ದಾರೆ, ಅವರ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಸೈ ಅಂತ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಮುಂದೆ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಶಿರಸ್ತುದಾರ ಮೇಲೆ ಇವತ್ತು ಯಾವ ಒಂದು ಆಕ್ರೋಶ, ಯಾವ ಅಸಡ್ಡೆ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳಿಗೆ ಶಿರಸ್ತುದಾರರಿಗೆ ಕೆಲಸಕ್ಕೆ ಬರದಂಗೆ ತಡೆಯುವಂಥ ಪ್ರಯತ್ನವನ್ನು ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಮಾಡಿರುವಂಥದ್ದು. ನಗರಸಭೆಯ ಪೌರಾಯುಕ್ತರು, ಮರ್ತಿದ್ದೆ ಹೇಳೋದು, ನಗರಸಭೆಯಲ್ಲಿ ಪೌರಾಯುಕ್ತರು ಮನುಕುಮಾರ್ ಅಂತ ಇದ್ರು. ಅವರ ತಾಯಿಯವರು ನಿಧನರಾದರು ಅಂತ ಹೇಳ್ಬಿಟ್ಟು ರಜೆ ಹಾಕ್ಕೊಂಡೋದಂತಹ ಪೌರಾಯುಕ್ತರು ಮತ್ತೆ ವಾಪಸ್ ಕೆಲಸಕ್ಕೆ ಬರಲೇ ಇಲ್ಲ, ನೇರವಾಗಿ ವರ್ಗಾವಣೆ. ಇವತ್ತು ಸಹ ನಗರಸಭೆ ಪೌರಾಯುಕ್ತರ ಒಂದು ಸ್ಥಾನ ಪ್ರಭಾರ ನಡೀತಾ ಇದೆ. ಎಷ್ಟು ಸ್ಥಾನಗಳು ಪ್ರಭಾರ ಇರುವಂಥದ್ದು. ಅದಕ್ಕೆ ಹೇಳ್ತಾ ಇರೋದು ನಾನು, ಇಲ್ಲಿನ ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ನಿಜಕ್ಕೂ ಅಸಹ್ಯ ಅನಿಸುತ್ತೆ. ನೆಲಮಂಗಲ ತಾಲೂಕಿನಲ್ಲಿ ಇಂಥ ದಿನಗಳನ್ನು ಯಾವತ್ತಾದ್ರೂ ನೀವು ಕಂಡಿದ್ರಾ? ಸರಿ, ಅದಕ್ಕೆ ಏನೋ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಲಿಲ್ಲ, ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇರಲಿಲ್ಲ, ಸಾರ್ವಜನಿಕರು ಬೇಸತ್ತೋಗಿದ್ರು. ಸೊ ಹಂಗಾಗಿ ಆ ಅಧಿಕಾರಿ ಬೇಡ ಅಂತ ಹೇಳ್ಬಿಟ್ಟು ನಾವು ತೆಗೆದಾಕಿದ್ದೀವಿ. ಆಯಿತು, ಸಂತೋಷ. ಅಟ್ಲೀಸ್ಟ್ ನೀವು ಆ ಜಾಗಕ್ಕೆ ಬೇರೆಯವ್ರನ್ನ ಭರ್ತಿ ಮಾಡ್ಬೇಕು ತಾನೆ, ಬೇರೆಯವ್ರನ್ನ ತಂದು ಕೂರಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿಸ್ಬೇಕು ತಾನೆ. ಇದ್ಯಾವುದಾದ್ರೂ ಆಗಿದೆಯಾ? ಜನಸಂಪರ್ಕ ಸಭೆಗಳು ಎಷ್ಟಾಗಿದೆ? ಜನಸಂಪರ್ಕ ಸಭೆಗಳನ್ನು, ಜನಸ್ಪಂದನ ಸಭೆಗಳನ್ನು ತಾವು ತಾಲೂಕು ಕಚೇರಿ ಮುಂದೆಗಡೆ ಮಾಡ್ತಾ ಇದ್ದೀರಲ್ಲ, ಆ ಸಭೆಗಳಲ್ಲಿ ಬಂದಂತಹ ಅರ್ಜಿಗಳು ಇಲ್ಲಿವರೆಗೂ ಎಷ್ಟು ಇತ್ಯರ್ಥ ಆಗಿವೆ? ಎಷ್ಟು ರೈತರಿಗೆ ನ್ಯಾಯ ಸಿಕ್ಕಿದೆ? ಎಷ್ಟು ಜಮೀನು ವಿವಾದಗಳು ಇವತ್ತು ಕ್ಲಾರಿಟಿ ಸಿಕ್ಕಿದೆ? ಅಲ್ಲಿ ಅಹವಾಲುಗಳನ್ನು ತಗೊಂಡು ಬಂದಂತಹ ಬಡಬಗ್ಗರು, ರೈತರು, ಇವರ ಒಂದು ಸಮಸ್ಯೆಗಳಿಗೆ ಯಾರ್ಯಾರಿಗೆ ಪರಿಹಾರ ಕೊಟ್ಟಿದ್ದೀರಾ ನೀವು? ಆನ್ಸರ್ ಇಲ್ಲ.
ನೆಲಮಂಗಲ ತಾಲೂಕಿನಲ್ಲಿ ಇವತ್ತು ಅದೆಷ್ಟೋ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಜನಪ್ರತಿನಿಧಿಗಳು ಮಾತ್ರ ಸಭೆ ಸಮಾರಂಭಗಳನ್ನು ಮಾಡಿಕೊಂಡು ಇಲ್ಲಸಲ್ಲದ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಕನಸುಗಾರನ ಕನಸುಗಳನ್ನು ಹೊತ್ತು ಸಮಾಜದ ಮುಂದೆ ಕಣ್ಣಾಮುಚ್ಚಾಲೆ ಆಟವನ್ನು ಆಡ್ತಾ ಇದ್ದಾರೆ. ದೊಡ್ಡ ಶಿಖಾಮಣಿಗಳ ಥರ ನಾವು ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಸಮಾಜದಲ್ಲಿ ಆಗ್ತಾ ಇರುವಂತಹ ಅಂಕು ಡೊಂಕುಗಳನ್ನು ತಿದ್ದುವಂಥ ಕೆಲಸಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಈ ಒಂದು ನೆಲಮಂಗಲ ತಾಲೂಕಿನ ದುರಾಡಳಿತದ ವ್ಯವಸ್ಥೆಯ ವಿರುದ್ಧ ಯಾರೂ ಸಹ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಧ್ವನಿಯನ್ನು ಎತ್ತದಂತಹ ವ್ಯಕ್ತಿಗಳಿಗೆ ತಾವು ಟೀಕೆ ಮಾಡ್ತಾ ಇದ್ದೀರಾ, ಬೇರೆ ಪಕ್ಷಗಳ ಪ್ರತಿನಿಧಿಗಳು ಅಂತ ಹೋಲಿಸ್ತಾ ಇದ್ದೀರಾ. ಯಾವ ಪಕ್ಷದ ಪ್ರತಿನಿಧಿಗಳು ಅಲ್ಲ, ಇಲ್ಲಿ ಯಾವ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಇದಿಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ ನೆಲಮಂಗಲ ತಾಲೂಕಿನಲ್ಲಿ ಅಭಿವೃದ್ಧಿಯ ಅಧಿಕಾರರು ನಾವು ಏನೇನೋ ಮಂಗಳಿಸ್ಬಿಟ್ಟಿದ್ದೀವಿ, ಏನೇನೋ ದಬಾಕ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೋಟಿ ಕನಸುಗಳನ್ನು ತೋರಿಸಿದ್ರಲ್ಲ, ಆ ಕೋಟಿಗಟ್ಟಲೆ ಕನಸುಗಳು ಏನಾಯಿತು ಅನ್ನೋದನ್ನ ಮುಂದೆ ನಾನು ಸಾಕ್ಷಿ ಸಮೇತ ಬಹಿರಂಗಪಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಬೇಗೂರಿನಲ್ಲಿ ಜೂನ್ 20ನೇ ತಾರೀಕು ಗುದ್ದಲಿ ಪೂಜೆಯನ್ನು ಮಾಡ್ತೀವಿ ಆಸ್ಪತ್ರೆಯ ವಿಚಾರದಲ್ಲಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದನ್ನು ಹೇಳ್ತೀನಿ. 35,500 ಅಡಿ ಜಾಗವನ್ನ ಅನ್ನದಾತ ಸಮುದಾಯ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಜಾಗ ಎಲ್ಲಿದೆ, ಆ ಜಾಗದ ಅಸಲಿಯತ್ತು ಏನು, ಕೊಟ್ಟಂತಹ ಏನು ನೀವು ಖಾತೆಯನ್ನು ವರ್ಗಾವಣೆ ಮಾಡಿದ್ರಲ್ಲ ಆ ಖಾತೆ ಏನು ಅದನ್ನು ಹೇಳ್ತೀನಿ. ನೆಲಮಂಗಲ ಪೌರಾಯುಕ್ತರು ವರ್ಗಾವಣೆ ಏನಕ್ಕೋಸ್ಕರ ಆದರೂ ಅವ್ರ ಮೇಲೆ ಯಾವ ಒತ್ತಡ ಇತ್ತು ಅದನ್ನೂ ಹೇಳ್ತೀನಿ. ಸರ್ಕಾರಿ ಅಧಿಕಾರಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಲ್ಲ, ಅದು ಯಾರು ಏನು ಅದನ್ನು ಸಾಕ್ಷಿ ಸಮೇತ ಹೇಳ್ತೀನಿ. ನೆಲಮಂಗಲಕ್ಕೆ ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಬಂದು ಏನು ವಸತಿಗಳನ್ನು ಮಾಡಿಕೊಡ್ತೀವಿ, ಶಾದಿ ಮಹಲನ್ನು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ವೇದಿಕೆಯಲ್ಲಿ ಆನ್ ದ ಸ್ಪಾಟ್ ಬ್ಲೂ ಪ್ರಿಂಟನ್ನು ತಯಾರು ಮಾಡಿ, ನೀಲಿ ನಕ್ಷೆಯನ್ನು ತಯಾರು ಮಾಡಿ ತಾವು ಬಹಿರಂಗಪಡಿಸಿದ್ರಲ್ಲ, ಅದು ಎಷ್ಟು ಸತ್ಯ ಅನ್ನೋದನ್ನು ಹೇಳ್ತೀನಿ. ಇನ್ನು ಇಂಥ ಹಲವಾರು ವಿಚಾರಗಳನ್ನ ಒಂದು ಪಟ್ಟಿಯನ್ನೇ ಮಾಡಿಕೊಂಡು ಸಂಬಂಧಪಟ್ಟ ದಾಖಲಾತಿಗಳನ್ನು ಎವಿಡೆನ್ಸ್ ಆಗಿ ಇಟ್ಕೊಂಡು ಕಾಯ್ತಾ ಕೂತಿದ್ದೀನಿ. ಅದಕ್ಕೆ ಸರಿಯಾದ ಒಂದು ಸಂದರ್ಭ ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಬಂದೇ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಇಲ್ಲಿರುವಂತಹ ಜನಪ್ರತಿನಿಧಿಗಳು, ಇಲ್ಲಿರುವಂತಹ ಚುನಾಯಿತ ಪ್ರತಿನಿಧಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಕೊಟ್ಟಿದ್ದಾರೆ, ಮುಸಲ್ಮಾನ್ ಸಮುದಾಯಕ್ಕೆ ಏನನ್ನ ಕೊಟ್ಟಿದ್ದಾರೆ, ಇಲ್ಲಿನ ಅನ್ನದಾತ ಸಮುದಾಯ ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ದೊಡ್ಡ ಮಹಾ ಮೋಸವನ್ನ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸರಿಯಾದ ಸೂಕ್ತ ಸಮಯದಲ್ಲಿ ನಿಮ್ಮ ಮುಂದೆ ತಂದಿಡ್ತೀನಿ. ಆಗ್ಲಾದ್ರೂ ಅಟ್ಲೀಸ್ಟು ಅವಾಗಾದ್ರೂ ನೀವು ಸ್ವಲ್ಪ ಯೋಚನೆ ಮಾಡಿ ಬರುವಂತಹ ಚುನಾವಣೆಗಳಲ್ಲಿ ತಾವು ಮತವನ್ನು ಯಾರಿಗೆ ಕೊಡಬೇಕು, ಸೂಕ್ತವಾದಂತಹ ವ್ಯಕ್ತಿ ಯಾರು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮನದಟ್ಟನ್ನು ಮಾಡಿಕೊಂಡು ಒಂದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆ ಚುನಾಯಿತ ಪ್ರತಿನಿಧಿಯ ಒಂದು ಸ್ಥಾನಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ತರ್ತೀರಾ ಅನ್ನುವಂತಹ ಎಲ್ಲ ನಂಬಿಕೆಗಳು ನನಗಿರೋದ್ರಿಂದ ನಾನು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಮುಂದೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ, ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ. ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.